ಸಾಮಾಜಿಕ ಭದ್ರತಾ ಮಾಸಾಶನ ಬಿಡುಗಡೆಗೆ ಸಂಕಲ್ಪ ವಿಕಲಚೇತನರ ಒಕ್ಕೂಟ ವತಿಯಿಂದ ಮಾನ್ವಿ ತಹಶೀಲ್ದಾರರಿಗೆ ಮನವಿ. ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಂಕಲ್ಪ ವಿಕಲಚೇತನರ ಒಕ್ಕೂಟ ವತಿಯಿಂದ ತಹಶೀಲ್ದಾರ್ ಭೀಮರಾವ್ ಬಿ ರಾಮಸಮುದ್ರ ಇವರ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಚಲ್ಮಲ್ ಅವರು, ಸಾಮಾಜಿಕ ಭದ್ರತಾ ಮಾಸಾಶನವು ಸರ್ಕಾರದ ದಾನವಲ್ಲ, ಸಂವಿಧಾನ ನೀಡಿರುವ ಘನತೆಯಿಂದ ಬದುಕುವ ಹಕ್ಕಿನ ಭಾಗವಾಗಿದೆ. ವಾರ್ಷಿಕ 32,000 ರು ಆದಾಯ ಮಿತಿಯಿಂದ ಸಾವಿರಾರು ವಿಕಲಚೇತನರು, ಹಿರಿಯ ನಾಗರಿಕರು ಹಾಗೂ ವಿಧವೆಯರ ಮಾಸಾಶನ ಸ್ಥಗಿತಗೊಂಡಿದ್ದು ಅವರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ಉಳಿದಿರುವ ಎಲ್ಲಾ ಮಾಸಾಶನವನ್ನು ಒಂದೇ ಕಂತಿನಲ್ಲಿ ಬಿಡುಗಡೆ ಮಾಡಬೇಕು ಎಂದು ಮನವಿ ಸಲ್ಲಿಸಿದರು. ನಂತರ ಮಾತನಾಡಿದ ಗೌರವಾಧ್ಯಕ್ಷ ದೇಸಾಯಿ ದೋತರಬಂಡಿ, ವಿಕಲಚೇತನರು, ಹಿರಿಯ ನಾಗರಿಕರು ಹಾಗೂ ವಿಧವೆಯರಿಗೆ ಸಾಮಾಜಿಕ ಭದ್ರತಾ ಯೋಜನೆಗಳು ಬದುಕಿನ ಏಕೈಕ ಆಧಾರವಾಗಿವೆ. ಯಾವುದೇ ಪೂರ್ವ ಮಾಹಿತಿ ಅಥವಾ ಸಮರ್ಪಕ ಪರಿಶೀಲನೆ ಇಲ್ಲದೆ ಮಾಸಾಶನ ಸ್ಥಗಿತಗೊಳಿಸುವುದು ಮಾನವೀಯತೆಯಗೂ ಹಾಗೂ ಸಂವಿಧಾನದ ಆಶಯಕ್ಕೂ ವಿರುದ್ಧವಾಗಿದೆ. ಅಂಗವೈಕಲ್ಯ ಹೊಂದಿದ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016ರ ಆಶಯದಂತೆ ಸರ್ಕಾರವು ಸಾಮಾಜಿಕ ಭದ್ರತೆಯನ್ನು ಖಚಿತಪಡಿಸಿ ಅರ್ಹ ಫಲಾನುಭವಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಶಾಶ್ವತ ಹಾಗೂ ಪಾರದರ್ಶಕ ವ್ಯವಸ್ಥೆಯನ್ನು ರೂಪಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷೆ ಸಾವಿತ್ರಮ್ಮ, ಮೌನೇಶ್, ಅನಿಲ್ ಕುಮಾರ್, ಬಿ ಸುರೇಶ್, ಮಹದೇವಪ್ಪ ಹೂಗಾರ್, ಮಂಜುನಾಥ್, ಚಂದ್ರಶೇಖರ್, ಆಯುಬ್, ಬಸವರಾಜ್ ಅರೋಲಿ, ಚನ್ನಪ್ಪ ಸೇರಿದಂತೆ ಇನ್ನಿತರರು ಇದ್ದರು. ವರದಿ ಎಂಡಿ ಗೌಸ್ ಮಾನ್ವಿ, ಪ್ರಜಾಪವರ್ ಟಿವಿ. ಸಂಕಲ್ಪ ವಿಕಲಚೇತನರ ಕೂಟ ರಾಯಚೂರು ವತಿಯಿಂದ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ, ವಿಧವೆಯರಿಗೆ ಆಗ್ತಕ್ಕಂಥ ಅನ್ಯಾಯ ಖಂಡಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ವಿಕಲಚೇತನರು ಯಾವತ್ತೂ ಆದಾಯ ಮಿತಿ ಇರಲಿಲ್ಲ. ಇವತ್ತಿನ ದಿನ ನಮಗೆ ಆದಾಯ ಮಿತಿ ಬಂದಿದೆ. ನಮಗೆ ಆದಾಯ ಮಿತಿ ಎಲ್ಲಿ ಬರುತ್ತೆ? ನಾವು ದುಡಿತಕ್ಕಂಥದ್ದು ಏನಿಲ್ಲ. ಇವತ್ತು ನಮಗೇನಾದ್ರೂ ಗೌರ್ಮೆಂಟ್ ಜಾಬ್ ಕೊಟ್ಬಿಡಿ, ನಮಗೆ ಈ ಮಾಸಾಶನ ಬೇಡ, ನಾವು ದುಡಿತೀವಿ, ಅದು ನಮಗಿಲ್ಲ. ಮತ್ತೆ ನಮ್ಮದ್ರಲ್ಲೇ ಆದಾಯ ಏನ್ರಿ ಆದಾಯ? ತಿಂಗಳ 14,000 ರೂಪಾಯಿ ಕೊಟ್ರೆ ವರ್ಷಕ್ಕ 16,800 ರೂಪಾಯಿ ನಮ್ಗೆ ದುಡ್ಡು ಬರ್ತಕ್ಕಂಥದ್ದು. ಇದು ನಮ್ಮ ಆದಾಯ. ಇದ್ರಲ್ಲಿ ನಮ್ಮ ಖರ್ಚುಗಳು ಏನ್ ಸ್ವಾಮಿ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೊಂದು ಕೇಳಕ್ ಬಯಸ್ತಾ ಇದ್ದೀನಿ ನಾನು. ಈ ಆದಾಯ ಅಂತಕ್ಕಂಥದ್ದು ನಮ್ಗೆ ಎಲ್ಲಿದೆ? ಏನಾದ್ರೂ ನೀವೇ ಕೊಟ್ಬಿಡಿ ನಮ್ಗೆ ಆದಾಯ ನೋಡೋಣ. ಅದು ಬಿಟ್ಟು ಇದ್ದದ್ದು ಕಸ್ಕೊಳ್ತಾ ಇದ್ದೀರಲ್ರಿ, ಇದ್ದದ್ದು ಕಸ್ಕೊಬೇಡಿ ಸ್ವಾಮಿ. ನಮ್ಮ ಆದಾಯ ಅಂತಕ್ಕಂಥದ್ದು ತೆಗೆದು ಬಿಡಿ. ನಮ್ಗೆ ಆದಾಯನೇ ಇಲ್ಲ. ಬದುಕಲು ಶಕ್ತಿ ಇಲ್ದಾಗ ನಮ್ಗೆ ಆದಾಯ ಎಲ್ಲಿದೆ ಬರುತ್ತಾ? ದಯವಿಟ್ಟು ಇದೇನಾದ್ರೂ ಇಲ್ಲಿಗೆ ಸರಿ ಹೋದ್ರೆ ನಮ್ಮ ವಿಕಲಚೇತನರು ಒಕ್ಕೂಟ ನಾವು ಇದನ್ನ ಈಗೇನು ಗುರಿ ಇಟ್ಟಿವಲ್ಲ, ಇವ್ನ ವಾಪಸ್ ಪಡಿತೀವಿ. ಇದೇನಾದ್ರೂ ಸರಿಯಾಗಿಲ್ಲ ಅಂತಂದ್ರೆ ಮುಂದೆ ಉಗ್ರ ಹೋರಾಟ ಮಾಡಲು ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕಳೆದ 4-5 ತಿಂಗಳಿಂದ ರಾಜ್ಯ ಸರ್ಕಾರ ವಿತರಣೆ ಮಾಡತಕ್ಕಂತ ಮಾಸಾಸನಗಳು, ವಿಧವಾ ವೇತನ, ವೃದ್ಧಾಪ್ಯ ವೇತನ ಮತ್ತು ವಿಕಲಚೇತನ ಮಾಸಾಸನ, ಇವೆಲ್ಲವುಗಳನ್ನು ಕಳೆದ 4-5 ತಿಂಗಳಿಂದ ಸ್ಥಗಿತಗೊಳಿಸಿದ್ದಾರೆ ರಾಜ್ಯ ಸರ್ಕಾರ. ಸ್ಥಗಿತಗೊಳಿಸಿದ್ದು ಕಾರಣ ಏನಂದ್ರೆ, ಮೊದಲು 1-2 ತಿಂಗಳು ಏನ್ ಮಾಡಿದ್ರು ಅಂತಂದ್ರೆ, ಏನೋ ವೆರಿಫಿಕೇಶನ್ ಮಾಡ್ತಾರೆ, ಅದು ಮಾಡ್ತಾರೆ ಅಂತಂದ್ರೆ ನಾವೇನಾಗುತ್ತೆ ಸರಿ ಮಾಡ್ತಾರೆ ಅಂತ ಹೇಳಿ ನೋಡಿದ್ವಿ. ಆದ್ರೆ ಸುಮಾರು ಒಂದು 70-80% ವಿಕಲಚೇತನರಿಗೆ ಸ್ಥಗಿತಗೊಳಿಸಿಬಿಟ್ರು, ಕ್ಯಾನ್ಸಲ್ ಮಾಡಿಬಿಟ್ರು, ರದ್ದು ಮಾಡಿಬಿಟ್ಟಾರ ವಿಕಲಚೇತನರಿಗೆ ಬರ್ತಕ್ಕಂತ ಮಾಸಾಸನಗಳನ್ನು. ನಮ್ಮ ರಾಜ್ಯ ಸರ್ಕಾರ ಕೇಳೋದಿಷ್ಟೇ, ಮೊದಲ ನಾವು ವಿಕಲಚೇತನರು ಏನೇ ಸಭೆ ಕರಲಿ, ಸಮಾರಂಭ ಕರಲಿ, ಏನೇ ಕರಲಿ, ನಾವು ಮೊದಲ ಡಿಸ್ಕಸ್ ಮಾಡಿರೋ ಸಮಸ್ಯೆಗಳ ಬಗ್ಗೆ. ನಮಗೆ ಮೊದಲೇ 100 ಸಮಸ್ಯೆಗಳಿದ್ದಾವೆ. ಸರ್ಕಾರ ಕಡೆಯಿಂದ ಮಾಸಾಸನ ಬಿಟ್ರೆ ಯಾವುದು ಸರಿಯಾಗಿ ಸಿಗ್ತಾ ಇಲ್ಲ. ಒಬ್ಬರಿಗೆ ಒಂದು ಸೌಲಭ್ಯ ಸಿಗ್ತಾ ಇಲ್ಲ, ಒಬ್ಬರಿಗೆ ಒಂದು ಸರಿಯಾದ ಬೈಕ್ ವಿತರಣೆ ಆಗ್ತಾ ಇಲ್ಲ, ಬೇಕಾದ ಸೌಲಭ್ಯ, ವ್ಯಾಪಾರಕ್ಕೆ ಬೇಕಾದ ಸಾಲ ಆಗ್ಲಿ, ಸೌಲಭ್ಯಗಳು ಏನೇನು ಸಿಗ್ತಾ ಇಲ್ಲ ವಿಕಲಚೇತನರಿಗೆ. ಆಯ್ತು, ಸಿಕ್ಕಿದ್ದೆ ಸಿಗಲಿ, ಲಾಸ್ಟಿಗೆ ಬರ್ತಕ್ಕಂಥ 800-1400ರಿಂದ ಜೀವನ ನಡೆಸಬೇಕಂತೇಳಿ ಜೀವನ ನಡೆಸ್ತಾ ಇದ್ದಾರೆ ತುಂಬಾ ಜನ. ಬರ್ತಕ್ಕಂಥ ಅದ್ರನ್ನು ಕೂಡ ನೀವು ರಾಜ್ಯ ಸರ್ಕಾರ ಕೈ ಕಿತ್ಕೊಂಡ್ಬಿಟ್ರಿ. ನಿಮ್ಮ ಸರ್ಕಾರ ನಡೆಸೋದಕ್ಕೆ ಅಥವಾ ನಿಮ್ಮ ಒಂದು
ಆಡಳಿತ ನಡೆಸೋದಕ್ಕೆ ನಿಮ್ಮ ಶೋಕಿಗಳೇ ಮಾಡೋದಕ್ಕೆ ನಿಮ್ಮ ಸರ್ಕಾರ ಎಲ್ಲ ನಿಮ್ಮ MLA ಗಳು MP ಗಳು ಎಲ್ಲ ರಾಜಕಾರಣಿಗಳು ಸುಖ ಪಡುವುದಕ್ಕೆ ನಮ್ಮ ವಿಕಲಚೇತನರ 1400 ರೂಪಾಯಿ ನಿಮ್ಗೆ ಕಡಿಮೆ ಬೀಳುತ್ತಾ ಅಂತಕ್ಕಂಥ ಪ್ರಶ್ನೆ. ಯಾಕೆ ಅಂತಂದ್ರೆ ನಾನು ಹೇಳಿದಾಗ ಮೊದಲೇ ವಿಕಲಚೇತನ ಅಂದ್ರೆ ಮೊದಲ ಬಹಳ ಕಷ್ಟದ ಜೀವನ. ಎಷ್ಟೋ ಜನ ಮನೆಗಳಲ್ಲಿ ತುಂಬಾ ಕಡು ಬಡ ಇರ್ತಕ್ಕಂಥ ಮನೆಗಳಿಗೆ 1400 ಅನ್ನೋದೇ ಲಕ್ಷಾಂತರ ರೂಪಾಯಿ ಸಮಾನ ಆಗಿರುತ್ತೆ. ಕಾರಣ ಯಾಕಂದ್ರೆ ಕೆಲವು ಜನಕ್ಕೆ ಅದು 1400 ಬರ್ತಂತ ಮನೇಲಿ ನೋಡ್ಕೊಂತಿರ್ತಾರೆ. ಈಗ ಹೃದಯರು ವಯಸ್ಕರಿಗೆ ಮಕ್ಕಳು ಯಾಕೆ ನೋಡ್ಕೊಂತಿರ್ತಾರೆ, ಇಲ್ಲ ಅವ್ರಿಗೆ ಪಿಂಚಣಿ ಬರುತ್ತಾ ಅನ್ನೋ ಉದ್ದೇಶ ನೋಡ್ಕೊಂತಿರ್ತಾರೆ. ಕೆಲವು ಜನ ಬುದ್ಧಿಮಾಂದ್ಯರು ಇರ್ತಾರೆ, ಮಾತಾಡಕ್ ಬರಲ್ಲ, ಮಲ್ಕೊಂಡಿರ್ತಾರೆ ವಿಕಲಚೇತನರು. ಅಂತವರಿಗೆ ನೀವು ನಿಂದಿಸ್ಬಿಟ್ಟಿದ್ರೆ ಆದಾಯ ಇದ್ದರೆ ನಿಂದಿಸ್ರಿ, ಬೇಡ ಅಂದಿಲ್ಲ. ದೊಡ್ಡ ದೊಡ್ಡ ಬಿಸಿನೆಸ್ ಮಾಡ್ತಿರ್ತಾರೆ, ಗೌರ್ಮೆಂಟ್ ಜಾಬ್ ಇದೆ, ಇಲ್ಲ ಯಾವ್ದೋ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಜಾಬ್ ಮಾಡ್ತಾರೆ, ತೆಗಲಿ ಒಂದ್ 45,000 ಸಂಬಳ ತಗೊಂತ ಇದ್ರೆ ಅಂದ್ರೆ ಅವರಿಗೆ ನಿಂದಿಸ್ರಿ, ನೀವು ಬೇಡ ಅಂದಿಲ್ಲ. ಮನೆಯಲ್ಲಿ ನಮ್ಮ ಅಕ್ಕಪಕ್ಕದಲ್ಲೇ ನೋಡ್ತಾ ಇದೀವಿ. ಈಗ ಇಲ್ಲಿ ಇದ್ದಾನೆ ಮಂಜುನಾಥ್ ಅಂತ, ಇಲ್ಲಿ ನೋಡ್ರಿ ಹುಡುಗ ಏನ್ ಬಿಡ್ತಾನೆ, ಇತ್ತು ಪಿಂಚಣಿ ಪೆನ್ಷನ್ ನಿಂದಿಸ್ಬಿಟ್ರ. ಮತ್ತೆ ಏನ್ ಕೆಲಸ ಮಾಡ್ತಾನ, 2 ಕೈ ಇಲ್ಲ, ಅಪಘಾತದಿಂದ ಕೈ ಕಳ್ಕೊಂಡನ. ಈ ಹುಡುಗ ಏನ್ ಕೆಲಸ ಮಾಡ್ತಾನ, ಯಾವ ಆದಾಯ ಐತಿ ಅಂತ. ಇನ್ನೊಬ್ಬ ಹುಡುಗ ಉದಾಹರಣೆಗೆ ಬರಕಾಗಿಲ್ಲ ಕೋಲಾರಪೇಟೆಯಲ್ಲಿ ಒಬ್ಬ ಜಿಲ್ಲಾನಿ ಅಂತ ಹುಡುಗ, ಮಾತೆ ಬರಲ್ಲ ಆ ಹುಡುಗ, ಮಾತ್ ಬರೋದೇ ಇಲ್ಲ. ಆ ಹುಡುಗಕ್ಕೆ ಪೆನ್ಷನ್ ನಿಂದಿರ್ತಾರ. ಮಾತ್ ಬರಲಾದ ಹುಡುಗ ಏನ್ ದುಡಿತಾನೆ, ಯಾವ್ದು ಇನ್ಕಮ್ ಇರುತ್ತೆ ಅಂತ ವೆರಿಫಿಕೇಶನ್ ಮಾಡ್ರಿ, ಸರ್ಕಾರ ಹೇಳ್ತು ವೆರಿಫಿಕೇಶನ್ ಮಾಡ್ರಿ ಅಂತ. ಯಾವ ಅಧಿಕಾರಿಗಳು, ಯಾವ ತಾಲೂಕು ಅಧಿಕಾರಿ ಯಾರು ಕೂಡ ಬಂದು ಯಾರ ಮನೆಗೆ ವೆರಿಫಿಕೇಶನ್ ಮಾಡಿಲ್ಲ. ಇಲ್ಲಿ ಇರ್ತಕ್ಕಂಥ 3-4 ಜನ ವಿಕಲಚೇತನ ಮುಖಂಡರು ಕುಂದಿರ್ಸಿ ಅವರು ಕೂಡ ವೆರಿಫಿಕೇಶನ್ ಮಾಡಿಸ್ಬಿಟ್ರ, ಅವ್ರು ಹೇಳಿದ್ವಷ್ಟೇ ಆಗಿದಾವ. ಆ ತರ ತಾರತಮ್ಯ ಮಾಡ್ಯಾರ. ಒಬ್ರು ಮನೆಗೆ ಬಂದಿಲ್ಲ, ಮೊಬೈಲ್ ಮೆಸೇಜ್ ಬಂದಿರುತ್ತಲ್ಲ ವಿಕಲಚೇತನರಿಗೆ, ನೀವು ಸರಿಯಾದ ದಾಖಲೆ ಕೊಟ್ಟಿಲ್ಲ, ಹಂಗಾಗಿ ನಿಮ್ ಕ್ಯಾನ್ಸಲ್ ಆಗತ್ತೆ. ಸರಿಯಾದ ದಾಖಲೆ ಯಾರಿಗೆ ಕೊಡ್ಬೇಕು, ಯಾರು ಮನೆಗೆ ಬಂದೇ ಇಲ್ಲ, ನಮ್ಮ ಮನೆಗಳಿಗೆ ಯಾರ ಮನೆಗೆ ಅಧಿಕಾರಿಗಳು ಬಂದಿಲ್ಲ, ವೆರಿಫಿಕೇಶನ್ ಮಾಡಿಲ್ಲ. ಈ ತರ ವಿಕಲಚೇತನರ ಮನವಿ ಇದೆ. ಮುಂದಿನ ದಿನಗಳಲ್ಲಿ ಈಗ ಶಾಂತಯುತವಾಗಿ ಹೇಳ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಇದು ಕ್ರಮ ಕೈಗೊಂಡಿಲ್ಲ. ಆದಷ್ಟು ಬೇಗ ಎಲ್ಲಾ ಇಲ್ಲಿವರೆಗೆ ನಿಂತಿರ್ತಕ್ಕಂಥ ಎಲ್ಲಾ ಪೆನ್ಷನ್ಗಳನ್ನ, ಮಾಸಾಸನವನ್ನ, ಎಲ್ಲಾ ಕಂತುಗಳನ್ನ ಒಮ್ಮೆಕಲೆ ನಮ್ಮ ವಿಕಲಚೇತನರ ಮತ್ತು ಮುಖ್ಯ ಎಲ್ಲಾ ಫಲಾನುಭವಿಗಳಿಗೆ ಕೂಡಲೇ ಹಾಕ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತೇವೆ. ಹಿರಿಯ ನಾಗರಿಕರು ಹಾಗೂ ವಿಧಿವೇಯರ ಸ್ಥಗಿತಗೊಂಡಿರುವ ಎಲ್ಲಾ ಸಾಮಾಜಿಕ ಭದ್ರತಾ ಮಾಸಾಸನವನ್ನು ತಕ್ಷಣ ಬಿಡುಗಡೆಗೊಳಿಸಬೇಕು. ವಾರ್ಷಿಕ 32,000 ಆದಾಯ ಮಿತಿಯನ್ನು ಕೂಡಲೇ ರದ್ದುಪಡಿಸಬೇಕು ಮತ್ತು ಇಂದಿನ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ವೈಜ್ಞಾನಿಕ ರೀತಿಯಲ್ಲಿ ಮರು ನಿಗದಿಪಡಿಸಬೇಕು. ಬಾಕಿ ಉಳಿದಿರುವ ಎಲ್ಲಾ ಮಾಸಾಸನ ಫಲಾನುಭವಿಗಳಿಗೆ ಒಂದೇ ಕಂತಿನಲ್ಲಿ ಬಿಡುಗಡೆ ಮಾಡಬೇಕು. ಪ್ರಸ್ತುತ ನೀಡಲಾಗುತ್ತಿರುವ ಮಾಸಾಸನ ಮೊತ್ತವನ್ನು ಜೀವನ ವೆಚ್ಚಕ್ಕೆ ಅನುಗುಣವಾಗಿ ಹೆಚ್ಚಿಸಬೇಕು. ಯಾವುದೇ ಅರ್ಹ ಫಲಾನುಭವಿ ಮಾಸಾಸನವನ್ನು ಪೂರ್ವ ಮಾಹಿತಿ ಮತ್ತು ಸಮರ್ಪಕ ಪರಿಶೀಲನೆ ಇಲ್ಲದೆ ಸ್ಥಗಿತಗೊಳಿಸಬಾರದು. ವಿಕಲಚೇತನರು, ಹಿರಿಯ ನಾಗರಿಕರು ಹಾಗೂ ವಿಧಿವೇಯರ ಸಾಮಾಜಿಕ ಭದ್ರತೆ ಶಾಶ್ವತ ಮತ್ತು ಪಾರದರ್ಶಕ ವ್ಯವಸ್ಥೆಯನ್ನು ರೂಪಿಸಬೇಕು. ಧನ್ಯವಾದಗಳು. ಭಾರತದ ಸಂವಿಧಾನ ಅನುಚ್ಛೇದ 14 ಎಲ್ಲಾ ನಾಗರಿಕರಿಗೆ ಸಮಾನತೆಯ ಹಕ್ಕನ್ನು ನೀಡುತ್ತದೆ. ಅನುಚ್ಛೇದ 21 ಘನತೆಯಿಂದ ಬದುಕುವ ಹಕ್ಕನ್ನು ಖಾತರಿಪಡಿಸುತ್ತದೆ. ಅನುಚ್ಛೇದ 41 ನಿರುದ್ಯೋಗ, ವೃದ್ಧಾಪ್ಯ, ಅನಾರೋಗ್ಯ ಮತ್ತು ಅಂಗವಿಕಲ ಸಂದರ್ಭದಲ್ಲಿ ಸಾರ್ವಜನಿಕ ನೆರವು ಒದಗಿಸಲು ರಾಜ್ಯದ ಪ್ರಯತ್ನಿಸಬೇಕು ಎಂದು ನಿರ್ದೇಶಿಸುತ್ತದೆ. ಆದ್ದರಿಂದ ಸಾಮಾಜಿಕ ಭದ್ರತಾ ಯೋಜನೆಗಳು ಕೇವಲ ಆಡಳಿತಾತ್ಮಕ ಕಾರ್ಯಕ್ರಮಗಳಲ್ಲ, ಅವು ಸಂವಿಧಾನದ ಆಶಯಗಳನ್ನು ಸಾಕಾರಗೊಳಿಸುವ ಕಲ್ಯಾಣ ಕ್ರಮಗಳಾಗಿವೆ. ಅದರ ಜೊತೆಗೆ ಅಂಗವಿಕಲ ಹೊಂದಿರುವ ವ್ಯಕ್ತಿಗಳ ಕಾಯ್ದೆ 2016, ಡಿಸಬಿಲಿಟಿ ಆಕ್ಟ್ 2016 ಅಂಗವಿಕಲರ ಹಕ್ಕುಗಳ ರಕ್ಷಿಸುವುದು ಹಾಗೂ ಸಾಮಾಜಿಕ ಭದ್ರತೆ ಮತ್ತು ಸಮಾನ ಅವಕಾಶಗಳನ್ನು ಖಚಿತಪಡಿಸುವುದು ಜವಾಬ್ದಾರಿಯನ್ನು ಸರ್ಕಾರ ಮೇಲೆ ಹೊರಿಸಿದೆ. ಆದ್ದರಿಂದ ಅಂಗವಿಕಲರನ್ನು ಸಾಮಾಜಿಕ ಭದ್ರತಾ ಯೋಜನೆಗಳಿಂದ ವಂಚಿಸುವುದು ಯಾವುದೇ ಕ್ರಮವು ಈ ಕಾಯ್ದೆ ಉದ್ದೇಶಕ್ಕೆ ವಿರುದ್ಧವಾಗಿದೆ. ಸರ್ಕಾರದ ಉದ್ದೇಶ ನಿಜವಾದ ಫಲಾನುಭವಿಗಳನ್ನು ಗುರುತಿಸುವುದಾಗಿರಬೇಕು. ಆದರೆ ನೈಜವಾಗಿ ಬದುಕಿನ ಹೋರಾಟ ನಡೆಸುವವರನ್ನೇ ಯೋಜನೆಯಿಂದ ಹೊರಗಿಡುವುದು ಯಾವುದೇ ದೃಷ್ಟಿಯಿಂದ ಸಮರ್ಥನೀಯವಲ್ಲ. ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲ ಆಶಯವೇ ದುರ್ಬಲರ ಕಣ್ಣೀರು ಒರೆಸುವುದಾಗಿದೆ. ಆದರೆ ವಿಕಲಚೇತನರ ಒಕ್ಕೂಟ ರಾಯಚೂರು ಮನೆಯನ್ನು ಸಲ್ಲಿಸಿದ್ದೀವಿ. ನಾವು ಮನೆಯನ್ನ ಸದರಿದಾರರಿಗೆ ನಾವು ಮನೆಯನ್ನು ಪ್ರಾಮಾಣಿಕವಾಗಿ ಕಳಿಸಿ